ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ದಿನ 25th ಜನವರಿ, ಮಂತ್ಲಿ ಎಕ್ಸ್ಪೈರಿ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ನಾವು ಗಿಫ್ಟ್ ನಿಫ್ಟಿನ ನೋಡಿದ್ರೆ, ಗಿಫ್ಟ್ ನಿಫ್ಟಿ ಮಾರ್ನಿಂಗ್ 6:30 ಇಂದ ಏನು ಓಪನ್ ಆಗಿರುತ್ತೆ ಅದು ನಮ್ಮ ನಿಫ್ಟಿಯ ಫ್ಯೂಚರ್ ಅಂತಾನೆ ಏನೋ ನಾವು ಕನ್ಸಿಡರ್ ಮಾಡ್ತೀವಿ. ಅದು 30 ಪಾಯಿಂಟ್ ಇಂದ 40 ಪಾಯಿಂಟ್ ವರೆಗೆ ನೆಗೆಟಿವ್ ಆಗಿ ತೋರಿಸ್ತಾ ಇತ್ತು. ಸೊ ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ 9:15ಗೆ ಮಾರ್ಕೆಟ್ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಓಪನ್ ಆಯ್ತು. ಸೊ ಫ್ಲಾಟ್ ಅಲ್ಲಿ ಓಪನ್ ಆದ್ಮೇಲೆ ಗಿಫ್ಟ್ ನಿಫ್ಟಿನಲ್ಲಿ ತೋರಿಸಿದ ರೀತಿನೇ ನಿಫ್ಟಿನಲ್ಲಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಅದನ್ನ ನಾವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು. ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಅಲ್ಲಿ ಓಪನ್ ಆಗಿದ್ದು ಕನ್ಸಲ್ಟೇಷನ್ ಆಗೋ ರೀತಿ ಕಂಡ್ರೆ ಕೂಡ 45,000 ಬ್ರೇಕ್ ಆಗಿ ಕೆಳಗಡೆ ಬರ್ತಿದ್ದಂಗೆ ಬ್ಯಾಂಕ್ ನಿಫ್ಟಿ ವೀಕ್ ಆಗ್ತಾ ಹೋಯ್ತು. ಪ್ರಾಫಿಟ್ ಬುಕಿಂಗ್ ಹೆಚ್ಚಾಗಿ ಬ್ಯಾಂಕ್ ನಿಫ್ಟಿ ಅಗೇನ್ ತನ್ನ 200 ಡೇ ಮೂವಿಂಗ್ ಆವರೇಜ್ ಅದು 44,500 ಹತ್ರ ಬಂದು ದಿನ ಎಲ್ಲ ಟ್ರೇಡ್ ಆಯ್ತು. ಆದ್ರೆ ಕೊನೆಯ ಹಾಫ್ ಅನ್ ಅವರ್ ಅಲ್ಲಿ ಅದು ಎಕ್ಸಾಕ್ಟ್ಲಿ 3 o'clock ನಂತರ ಮಾರ್ಕೆಟ್ ಅಲ್ಲಿ ರೋಲ್ ಓವರ್ ಕಾರಣ ಎಲ್ಲ ಶಾರ್ಟ್ ಪೊಸಿಷನ್ಸ್ ಹೊರಗಡೆ ಬಂದು ಮಾರ್ಕೆಟ್ ಅಲ್ಲಿ ರಿಕವರಿ ಬಂತು. ಸೊ ಆ ಶಾರ್ಟ್ ಕವರಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 500 ಪಾಯಿಂಟ್ಸ್ ಅಷ್ಟು ರಿಕವರಿ ಕಾಣ್ತು ಹಾಗೂ ನಿಫ್ಟಿ ಮೋರ್ ದೆನ್ 100 ಪಾಯಿಂಟ್ಸ್ ರಿಕವರಿ ಕಂಡಿದೆ. ಹಾಗೂ ಲಾಸ್ಟ್ ಹಾಫ್ ಅನ್ ಅವರ್ ಕ್ಲೋಸಿಂಗ್ ಬ್ಯಾಂಕ್ ನಿಫ್ಟಿದು ಬರ್ತಾ ಇರೋದು 44,866 ಹತ್ರ ಕ್ಲೋಸಿಂಗ್ ಬಂದಿರೋದು 45,988 ಆದ್ರೆ ಕೂಡ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 44,866 ಹತ್ರ ಬರ್ತಾ ಇದೆ. ಹಾಗೂ ನಿಫ್ಟಿ ಕ್ಲೋಸಿಂಗ್ 21,370 ಹತ್ರ ಬಂದಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 21,350 ಹತ್ರ ಬರ್ತಾ ಇದೆ. ಸೊ ಈ ಕ್ಲೋಸಿಂಗ್ ನಂತರ ನಿಮ್ಗೆಲ್ಲ ತಿಳಿದಿರೋ ಹಾಗೆ 26th ಜನವರಿ ಶುಕ್ರವಾರ ದಿನ ಗಣರಾಜ್ಯೋತ್ಸವದ ಕಾರಣ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಹಾಗಾಗಿ 3 ದಿನದ ಹಾಲಿಡೇ ಲಾಂಗ್ ವೀಕೆಂಡ್ ನಂತರ ಸೋಮವಾರ 29th ಜನವರಿ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗುತ್ತೆ. ಹಾಗೂ 1st ಫೆಬ್ರವರಿ ಯೂನಿಯನ್ ಬಜೆಟ್ ಇರುತ್ತೆ. ಸೊ ಆ ಸಮಯದವರೆಗೆ ಮಾರ್ಕೆಟ್ ಅಲ್ಲಿ ನನ್ನ ಪ್ರಕಾರ ಈಗಿನ ರೇಂಜ್ ಅಲ್ಲಿ ಮಾರ್ಕೆಟ್ ಮುಂದುವರಿಬಹುದಂತ ಅನಿಸ್ತಾ ಇದೆ. ಸೊ ಅದನ್ನ ನಾನು ಈ ಚಾರ್ಟ್ ಮುಖಾಂತರ ಹೇಳಕ್ಕೆ ನಿಮಗೆ ಪ್ರಯತ್ನ ಬೀಳ್ತೀನಿ. ಸೊ ರಾಮ ಮಂದಿರದ ಇನಾಗ್ರೇಷನ್ ನಂತರ ಮಂಗಳವಾರದ ದಿನ 23rd ಜನವರಿ ನಿಫ್ಟಿ ಹೈಯಲ್ಲಿ ಓಪನ್ ಆಗಿದ್ದು ಕೆಳಗಡೆ ತನ್ನ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಗಳನ್ನ ಬ್ರೇಕ್ ಆಗಿ ಕೆಳಗಡೆ ಬಂತು. ಆದ್ರೆ ಅದು ತನ್ನ 50 ಡೇ ಮೂವಿಂಗ್ ಆವರೇಜ್ ಲೆವೆಲ್ ನ ರೆಸ್ಪೆಕ್ಟ್ ಮಾಡಿ ಅದಕ್ಕಿಂತ ಮೇಲೆನೆ 10 ಡೇ 20 ಡೇ ಮೂವಿಂಗ್ ಆವರೇಜ್ ಹಾಗೂ ಕೆಳಗಡೆ 50 ಡೇ ಮೂವಿಂಗ್ ಆವರೇಜ್. ಸೊ ಈ ರೇಂಜ್ ಅಲ್ಲೇ ವಾರ ಎಲ್ಲ ಟ್ರೇಡ್ ಆಗಿ 21,370 ಹತ್ರ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿ ತನ್ನ 10 ಡೇ 20 ಡೇ 50 ಡೇ ಅಲ್ಲದೆ 100 ಡೇ ಮೂವಿಂಗ್ ಆವರೇಜ್ ಅನ್ನು ಕೂಡ ಬ್ರೇಕ್ ಆಗಿ 200 ಡೇ ಮೂವಿಂಗ್ ಆವರೇಜ್ ನ ವೆಡ್ನೆಸ್ಡೇ 24th ಜನವರಿ ಟಚ್ ಮಾಡಿತ್ತು. ಸೊ ಅಲ್ಲಿಂದ ಆಲ್ಮೋಸ್ಟ್ ಸೈಡ್ ವೇಸ್ ಟು ನೆಗೆಟಿವ್ ಟ್ರೇಡ್ ಆಗ್ತಾ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆನೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಾ ಇತ್ತು. ಇನ್ನು ಮಂತ್ಲಿ ಎಕ್ಸ್ಪೈರಿ ನಲ್ಲಿ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಬಂದ ಶಾರ್ಟ್ ಕವರಿಂಗ್ ಅಲ್ಲಿ ಆ ಲೆವೆಲ್ ಇಂದ ರಿಕವರಿ ಆಗಿ 44,866 ಹತ್ರ ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ 25th ಜನವರಿ US ಮಾರ್ಕೆಟ್ ಮೊಮೆಂಟಮ್ ಹಾಗೂ ಶುಕ್ರವಾರದ ದಿನ 26th ಜನವರಿ ಗ್ಲೋಬಲ್ ಮಾರ್ಕೆಟ್ ಮೊಮೆಂಟಮ್ ನೋಡಿ ನಾನು ಶನಿವಾರದ ದಿನ 29th ಜನವರಿ ಹಾಗೂ ಜನವರಿ ಮಂತ್ ನ ಕೊನೆಯ ವಾರದ ಯೂನಿಯನ್ ಬಜೆಟ್ ವರೆಗೂ ಹಾಗೂ ಅದಕ್ಕಿಂತ ಮುಂದಿನ ಟ್ರೇಡಿಂಗ್ ಲೆವೆಲ್ಸ್ ನ ಸಪರೇಟ್ ವಿಡಿಯೋ ತಗೊಂಡ್ ಬರ್ತೀನಿ. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.